ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಲಾಸ್ಟ್ 2 ಡೇಸಿಂದ ವೀಡಿಯೋಸ್ ಮಾಡಿರಲಿಲ್ಲ. 3 ಡೇಸ್ ಆಲ್ಮೋಸ್ಟ್ ಆಗೋಗಿತ್ತು. ಸೊ 3 ಡೇಸಿಂದ ನಾನು ಏನು ಸ್ಪ್ರೇಸ್ ತೊಗೊಂಡಿರಲಿಲ್ಲ, ಯಾಕಂದರೆ ಸುಮ್ಮನೆ ಹನಿ ಬೀಳ್ತಾನೆ ಇತ್ತು. ಸೊ ಅವಾಗವಾಗ ಒಂದೊಂದು ಹನಿ ಬಿದ್ದು ಮತ್ತೆ ನಿಂತೋಗ್ತಾಯಿತ್ತು. ಸೊ ಬೇರೆ ಕಡೆ ಎಲ್ಲ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹನಿ ಉದುರ್ತಾನೆ ಇದೆಯೇ ಅಂತಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ಸೊ ಮೊದಲು ಡಿಸಲ್ ಆಗ್ತಿದೆ ಅಂತ. ಸೊ ಆ ಥರ ಇದ್ದಿದ್ದಾಗ ಸೊ ಯಾವ ಥರ ಸ್ಪ್ರೇಸ್ ತೊಗೋಬೇಕು ಫಂಗಿಸೈಡ್ಸು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಮತ್ತು ಈಗ ಹಾರ್ವೆಸ್ಟಿಂಗ್ ರೆಡಿ ಇರೋವಂಥವ್ರು ಸೊ ಯಾವ ಥರ ಫಂಗಿಸೈಡ್ಸ್ ತೊಗೋಬೇಕು, ಮತ್ತು ಫ್ರೂಟ್ ಫ್ಲೈಸು ಅಂದರೆ ಊಜಿಗೆ ಏನು ತೊಗೋಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ. ಅದಾದಮೇಲೆ ಜೊತೆಗೆ ಕಲರ್ಗೆ ಮೇಯ್ನ್ಲಿ. ಸೊ ಎಷ್ಟೋ ಜನ ಕಲರ್ಗೆ ಏನು ಮಾಡೋದು ಅಂತ ಮತ್ತೆ ಕೇಳ್ತಿದ್ದೀರಾ. ಸೊ ಲಾಸ್ಟ್ ವೀಡಿಯೋ ಮಾಡಿದ್ದೀನಿ ಕಲರ್ಗೆ ಏನು ಸ್ಪ್ರೇಸ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋಲ್ಲೂ ಹೇಳ್ತೀನಿ ಸೊ ಏನು ಸ್ಪ್ರೇಸ್ ತೊಗೋಬೇಕು ಅಂತ. ಸೊ ಇದು ಇವತ್ತಿನ ವೀಡಿಯೋ ಆಗುತ್ತೆ. ಮತ್ತು ವಾಟರ್ ಸಾಲ್ಯುಬಲ್ ಏನು ಕೊಡಬೇಕು, ಸೊ ಸ್ವಲ್ಪ ಸೈಜಸ್ಗೆ ಲಾಸ್ಟಲ್ಲಿ ಸೈಜಸ್ಸು ಇಂಪ್ರೂವ್ ಆಗಬೇಕು ಮತ್ತು ಕಲರು ಬರಬೇಕು ಅಂದರೆ ಸೊ ವಾಟರ್ ಸಾಲ್ಯುಬಲ್ಸ್ ಏನು ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ. ಸೊ ಫಸ್ಟಾಗಿ ಬಂದ್ಬಿಟ್ಟು ಸೊ ಮೇಯ್ನಾಗಿ ಫಂಗಿಸೈಡ್ಸ್ಗೆ ಹೋಗ್ಬೇಡ. ಸೊ ಫ್ಲವರಿಂಗ್ ಸ್ಟೇಜಲ್ಲಿ ಸ್ವಲ್ಪ ಫಂಗಿಸೈಡ್ಸು ಯಾವ ಥರ ಹೋಗಬೇಕು ಅಂತಂದರೆ ಆದಷ್ಟು ಕಾಂಟ್ಯಾಕ್ಟ್ ಫಂಗಿಸೈಡ್ಸೇ ಹೋಗಬೇಕಾಗುತ್ತೆ. ಯಾಕಂದರೆ ಹನಿ ಉದುರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಮೋಡ ಇದ್ದಾಗ ಸೊ ಆದಷ್ಟು ಕಾಂಟ್ಯಾಕ್ಟ್ ಫಂಗಿಸೈಡ್ಸೇ ಹೋಗಿ, ಬೇರೆ ಇನ್ನೇನು ಕೆಲಸ ಮಾಡಲ್ಲ ಅಷ್ಟೊಂದು. ಸೊ ಅಕಸ್ಮಾತ್ ಏನಾದರೂ ಬಿಸಿಲು ಬರುತ್ತೆ ಅನ್ನೋ ಥರ ಇದ್ದರೆ ಸೊ ಸೆಮಿ ಸಿಸ್ಟಮ್ಯಾಟಿಕ್ ಅಂದರೆ ಸೊ ಸಿಸ್ಟಮ್ಯಾಟಿಕ್ ಮತ್ತು ಕಾಂಟ್ಯಾಕ್ಟ್ ಎರಡು ಮಿಕ್ಸ್ ಇರೋ ಥರ ಹೋಗಿ ಸೊ ಕೆಲಸ ಮಾಡ್ತವೆ ಸ್ವಲ್ಪ. ಸೊ ಈಗ ಸಿಸ್ಟಮ್ಯಾಟಿಕ್ಕು ಕಾಂಟ್ಯಾಕ್ಟ್ ಎರಡು ಮಿಕ್ಸ್ ಇರೋ ಥರ ಬಂದ್ಬಿಟ್ಟು ಮರ್ಜರ್ ಇದೆ. ಸೊ ಅದಾದಮೇಲೆ ಸಾಫ್ ಇದೆ. ಸೊ ಇದೇ ಥರ ಅವತಾರ ಇದೆ. ಮತ್ತು ಈ ಥರನ ಯಾವುದಾದ್ರು ಒಂದೊಂದು ಸ್ಪ್ರೇಸ್ ಹೋಗಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸಿಂಪಲ್ಲಾಗಿ ಬರೀ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್. ಈಗ ಮಳೆ ಇಲ್ಲ, ಕಂಟಿನ್ಯೂಸ್ ಆಗಿ ಮೋಡ ಇದೆ, ಸೊ ಹನಿ ಉದುರ್ತಾನೆ ಇದೆ ಅನ್ನೋವಂಥವ್ರು ಸೊ Z78 ತೊಗೋಬೋದು 2 grams per ಲೀಟ್ರು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು M45 ತೊಗೋಬೋದು 2 grams per ಲೀಟ್ರು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಆಂಟ್ರಕಲ್ ಬರುತ್ತೆ. ಸೊ ಆಂಟ್ರಕಲ್ 2 grams per ಲೀಟ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪ್ಟನ್ ತೊಗೋಬೋದು. ಕ್ಯಾಪ್ಟನು 2 grams per ಲೀಟ್ರ್ ತೊಗೋಬೋದು. ಸೊ ಇಷ್ಟರಲ್ಲಿ ಯಾವುದಾದ್ರೂ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ತೊಗೋಬೋದು. ಸ್ವಲ್ಪ ಕೆಲಸ ಮಾಡುತ್ತೆ, ಫಂಗಲ್ ಇನ್ಫೆಕ್ಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ಸ್ ಏನು ಸ್ಪ್ರೇ ತೊಗೋಬೇಕು ಅಂದರೆ ಅಕಸ್ಮಾತ್ ಮಳೆ ನಿಂತಿದ್ದಾಗ ಸೊ ಆದಷ್ಟು ನೀವು ಅಮಿಸ್ಟಾರ್ ಟಾಪ್ ತೊಗೊಳ್ಳಿ 1 ml per ಲೀಟ್ರು. ಇಲ್ಲಾಂದರೆ ಕ್ಯಾಬ್ರಾ ಟಾಪ್ ಆದರೂ ತೊಗೊಳ್ಳಿ, ಸ್ವಲ್ಪ ಸ್ಪ್ರೇಸು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಈಗ ಹಾರ್ವೆಸ್ಟಿಂಗ್ ರೆಡಿ ಇರೋಂಥವ್ರು ತೋಟದವರು ಮಳೆ ಬೀಳ್ತಾಯಿದ್ರೆ ಏನಾಗುತ್ತೆ, ಸೊ ಕಾಯಿ ಫುಲ್ಲು ಕೊಳ್ತ್ಕೊಂಡು ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಮೂತಿ ಹತ್ರ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವೆರಡು ರೋಗಕ್ಕೂ ಮೇಯ್ನ್ ಸ್ಪ್ರೇಸ್ ಹೇಳ್ತೀನಿ ನೋಡಿ. ಸೊ 2 ಸ್ಪ್ರೇಸ್ ಇದೆ, ಮೇಯ್ನ್ ಸ್ಪ್ರೇಸ್ ಸೂಪರಾಗಿ ಕೆಲಸ ಮಾಡೋ ಅಂಥದ್ದು. ಸೊ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದು ಬರುತ್ತೆ, ಕರ್ಜೆಟ್ ಬರುತ್ತೆ. ಸೊ ಕರ್ಜೆಟ್ಟು 3 grams per ಲೀಟ್ರ್ ತೊಗೊಳ್ಳಿ. ಸೊ ನೀವು ಹಾರ್ವೆಸ್ಟಿಂಗ್ ಕೊಡೋ ಟೈಮಲ್ಲಿ ಪೌಡ್ರ್ ಹೊಡಿಬಾರ್ದು ಅಂತ ಹೇಳ್ತಿದ್ದೀರಾ. ಸೊ ಅದೆಲ್ಲ ಸುಳ್ಳು. ಸೊ ನಮ್ಮ ಕಾಯಿನ ನಾವು ಕಾಪಾಡ್ಕೋಬೇಕು ಅಂತಂದರೆ ಪೌಡ್ರ್ ಹೊಡಿಬೇಕಾಗುತ್ತೆ. ಸೊ ಯಾಕಂದರೆ ದಿನ ಮಳೆ ಆಗ್ತಾ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಆದಷ್ಟು ಕರ್ಜೆಟ್ಟು 3 grams per ಲೀಟ್ರು, ಜೊತೆಗೆ ಡೈಸಿಸ್ ಆದರೂ ಹಾಕ್ಕೋಬೋದು, ಇಲ್ಲ ಮೇತ್ರಿನಾದರೂ ಹಾಕ್ಬೋದು. ಸೊ ಎರಡರಲ್ಲಿ ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು, ನಡೆಯುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ಫಿನಿಟೋ ಅಂತ ಬರುತ್ತೆ. ಸೊ ಇನ್ಫಿನಿಟೋ 2.5 grams per ಲೀಟ್ರು ಮತ್ತು ಪಾಲಿರಾಮು 1 gram per ಲೀಟ್ರು. ಸೊ ಇದು ಮಾಡ್ಕೊಬೇಕು. ಸೊ ಇವೆರಡು ಎಫೆಕ್ಟಿವ್ ಸ್ಪ್ರೇಸು. ಸೊ ಮೂತಿ ಕೊಳೆಯೋ ರೋಗಕ್ಕೂ ಆಗುತ್ತೆ, ಮೂತಿಯಿಂದ ಕೊಳ್ತ್ಕೊಂಡೋಗೋ ರೋಗಕ್ಕೂ ಆಗುತ್ತೆ, ಮತ್ತು ಮೇಯ್ನಾಗಿ ಕಾಯಿ ಕೊಳ್ತೋಗುತ್ತಲ್ಲ ಸೊ ಆ ರೋಗಕ್ಕೂ ಕೆಲಸ ಮಾಡುತ್ತೆ. ಸೊ ಇವೆರಡೇ ಮೇಯ್ನ್ ರೋಗ ಬರೋದು. ಸರ್ಕಸ್ ಬರ ಎಲ್ಲ ಕಡಿಮೆನೇ ಬರೋದು. ಸೊ ಹಣ್ಣು ಹಾರ್ವೆಸ್ಟಿಂಗ್ ರೆಡಿ ಆದಮೇಲೆ ಸೊ ಇವೆರಡು ರೋಗಕ್ಕೂ ಚೆನ್ನಾಗಿ ಕೆಲಸ ಮಾಡೋ ಅಂಥದ್ದು ಕರ್ಜೆಟ್ಟು ಮತ್ತು ಇನ್ಫಿನಿಟೋ ಪಾಲಿರಾಮು ಕಾಂಬಿನೇಷನ್. ಸೊ ಕರ್ಜೆಟ್ಟು ಸಪ್ರೇಟು ಮತ್ತು ಇನ್ಫಿನಿಟೋ ಪಾಲಿರಾಮು 2 ಕಾಂಬಿನೇಷನ್ ಅದು. ಸೊ ಅದು ಸ್ಪ್ರೇಸ್ ಹೇಳಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನ್ ಕಲರ್ಗೆ. ಸೊ ಕಲರ್ಗೆ ಬಂದುಬಿಟ್ಟು K20 ಅಂತ ಬರುತ್ತೆ. ಅದು 48 grams 200 ಲೀಟರ್ಸ್ ಆಫ್ ವಾಟ್ರಿಗೆ. ಸೊ ಅದಾದರೂ ಸ್ಪ್ರೇ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಲೆಜೆಂಡ್ ಅಂತ ಬರುತ್ತೆ. ಸೊ ಲೆಜೆಂಡು ಅದು ಸೇಮು 48 grams 200 ಲೀಟರ್ಸ್ ತೊಗೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸುಪ್ರೀಮ್ ಕೆ ಅಂತ ಬರುತ್ತೆ, ರೆಕಾಲ್ಟೋ ಕಂಪ್ನಿಯವ್ರದ್ದು. ಸೊ ಸುಪ್ರೀಮ್ ಕೆ ಬಂದುಬಿಟ್ಟು 2 ml per ಲೀಟ್ರು. ಸೊ ಇದಾದರೂ ಸ್ಪ್ರೇ ತೊಗೋಬೋದು. ಸೊ ಈ 3ರಲ್ಲಿ ಯಾವುದಾದ್ರು ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು KMS ಮೆಗಾಫಾಲ್ ಬರುತ್ತೆ. ಸೊ KMS 5 grams per ಲೀಟ್ರು, ಮೆಗಾಫಾಲು 2 ml per ಲೀಟ್ರು. ಸೊ ಇದದು ಸ್ಪ್ರೇ ತೊಗೋಬೋದು. ಸೊ ಇದು ಕಲರ್ಗೋಸ್ಕರ. ಸೊ ಕಲರ್ಗೆ ಅಂತ ಹೇಳಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಹೇಳೋಣ. ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಫ್ಲವರಿಂಗ್ ಸ್ಟೇಜಲ್ಲಿ ಏನು ಸ್ಪ್ರೇಸ್ ತೊಗೋಬೋದು ಅಂತ.
ಎರಡು ಸ್ಪ್ರೇಸ್ ಇದೆ. ಸೊ ಎರಡು ಆಪ್ಷನ್ಸ್ ಇರುತ್ತೆ. ಸೊ ಫ್ಲವರಿಂಗ್ ಸ್ಟೇಜಲ್ಲಿ ಸೊ ಆದಷ್ಟು ಕಾಪರ್ ಯೂಸ್ ಮಾಡೋದು ಆಗೋಲ್ಲ. ಸೊ ಕಾಪರ್ ಯೂಸ್ ಮಾಡಿದ್ರೆ ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಅಂದರೆ, ಸೊ ರೋಕೋ ಮತ್ತು ಕಾಸುಕಮೈಸಿನ್ ಇದೆ. ಸೊ ರೋಕೋ 1 ಗ್ರಾಮು, ಕಾಸುಕಮೈಸಿನ್ 2 ml per ಲೀಟ್ರು. ಸೊ ಇದಾದ್ರೂ ತೊಗೋಬೋದು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಕ್ಯಾಪ್ಟನ್ನು ಮತ್ತು ಸ್ಟೆಪ್ಲೋಸೈಕ್ಲಿನ್ ತೊಗೋಬೋದು. ಸೊ ಕ್ಯಾಪ್ಟನ್ನು 2 grams per ಲೀಟ್ರು ಮತ್ತು ಸ್ಟೆಪ್ಲೋಸೈಕ್ಲಿನ್ 0.5 gram per ಲೀಟ್ರು. ಸೊ ಇವೆರಡರಲ್ಲಿ ಯಾವುದಾದ್ರೂ ಆಪ್ಷನ್ಸ್ ತೊಗೊಳ್ಳಿ. ಸೊ ಬ್ಯಾಕ್ಟಲ್ ಬೈಟು ಏನು ಫ್ಲವರಿಂಗ್ ಸ್ಟೇಜಲ್ಲಿ ಇದ್ದಾಗ ಸೊ ಅವಾಯ್ಡ್ ಆಗುತ್ತೆ ಇರೋದ್ರಲ್ಲಿ ಚೆನ್ನಾಗಿ. ಸೊ ಇದು ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಸಾಲ್ಯುಬಲ್ ಹೇಳಬೇಕು ಅಂತ ಅಂದೆ. ಸೊ ವಾಟರ್ ಸಾಲ್ಯುಬಲ್ ಬಂದ್ಬಿಟ್ಟು ಸೊ ಕಲರ್ಗೂ ಆಗಬೇಕು ಮತ್ತು ಸೈಜು ಬರಬೇಕು ಅನ್ನೋ ಥರ ಇದ್ದಾಗ ಸೊ ಫಸ್ಟ್ ಆಪ್ಷನ್ ಬರೋದು ಸೊ SOP ಬರುತ್ತೆ. ಸೊ SOP ಬಂದ್ಬಿಟ್ಟು 0050 ಪ್ಲಸ್ ಸಲ್ಫರ್ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ಸೊ SOP ಬಂದ್ಬಿಟ್ಟು ನಾನು ಕೊಡ್ತಿರೋದು ಈಗ ಸದ್ಯಕ್ಕೆ ಕರೆಕ್ಟಾಗಿ ಕಡಿಮೆ ಡೋಸೇ ಕೊಡ್ತಿದ್ದೀನಿ. ಯಾಕಂದರೆ ಜಾಸ್ತಿ ಓವರ್ ಡೋಸ್ ಕೊಟ್ಟಾಗ ಸೊ ಕ್ರ್ಯಾಕಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ ಮಳೆ ಜೋರಾಗಿ ಬಂದಾಗ. ಸೊ ಅದಕ್ಕೆ ಆದಷ್ಟು ನಾನು 5 kg ಎಕರೆಗೆ 5 kg ಕೊಡ್ತಾಯಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪ್ಯಾಷನ್ ಅಂತ ಬರುತ್ತೆ. ಸೊ ಪ್ಯಾಷನ್ನು ಸಹ ಅಷ್ಟೇ. ಸೊ ಅದು ಬಂದ್ಬಿಟ್ಟು ಪೊಟ್ಯಾಷಿಯಮ್ ಸೈನೇಟು. ಸೊ ಪೊಟ್ಯಾಷಿಯಮ್ ಸೈನೇಟು 5 kg ಕೊಡ್ತಾಯಿದ್ದೀನಿ ಎಕರೆಗೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಮತ್ತು ಎಷ್ಟೋ ಜನ ಕೇಳ್ತೀರಾ ಸೊ ಮೆಂಬರ್ಶಿಪ್ಪು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ. ಸೊ ಮೆಂಬರ್ಶಿಪ್ ತೊಗೊಳ್ಳಿ, ರೆಡಿ ಟು ಹಾರ್ವೆಸ್ಟ್ ಅಂತ ಇರುತ್ತೆ. ಸೊ ಏನಿಲ್ಲ, ಈಗ ನೀವು ವೀಡಿಯೋ ನೋಡ್ತಿರ್ತೀರ ನಾರ್ಮಲಾಗಿ. ಸೊ ಆ ವೀಡಿಯೋ ನೋಡ್ತಿರ್ಬೇಕಾದ್ರೆ ಜಾಯಿನ್ ಅಂತ ಇರುತ್ತೆ. ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ರೆಡಿ ಟು ಹಾರ್ವೆಸ್ಟ್ ಅಂತ ಅಂದ್ಬಿಟ್ಟು ಇದು ಬರುತ್ತೆ. ಸೊ ಫಸ್ಟು ಬಂದುಬಿಟ್ಟು ಫ್ಲವರಿಂಗ್ ಬರುತ್ತೆ, ಆಮೇಲೆ ಗ್ರೀನ್ ಸ್ಟೇಜ್ ಬರುತ್ತೆ, ಆಮೇಲೆ ರೆಡಿ ಟು ಹಾರ್ವೆಸ್ಟು. ಸೊ ರೆಡಿ ಟು ಹಾರ್ವೆಸ್ಟು ಮೆಂಬರ್ಶಿಪ್ ತೊಗೊಂಡ್ರೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಮತ್ತು ಅದನ್ನ ರೆಡಿ ಟು ಹಾರ್ವೆಸ್ಟು ಇದು ತೊಗೊಳ್ಳಿ. ಸೊ ಮೆಂಬರ್ಶಿಪ್ ತೊಗೊಂಡು ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಸೊ ನಾನು ಅದನ್ನು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ಕೋತೀನಿ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸಬ್ರು ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 50% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಹೊಸಬ್ರು. ಸೊ ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೈಲಿ ವೀಡಿಯೋಸ್ ಇರುತ್ತೆ. ಸೊ ಫ್ಲವರಿಂಗ್ ಸ್ಟೇಜ್ಗೆ ಏನು ಸ್ಪ್ರೇ ತೊಗೋಬೇಕು, ಸೊ ಗ್ರೀನ್ ಸ್ಟೇಜಲ್ಲಿ ಏನು ಸ್ಪ್ರೇ ತೊಗೋಬೇಕು, ಸೊ ನೆಕ್ಸ್ಟ್ ಬಂದುಬಿಟ್ಟು ಹಾರ್ವೆಸ್ಟಿಂಗ್ ಸ್ಟೇಜಲ್ಲಿ ಏನೇನು ಸ್ಪ್ರೇಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೆಂಗಿರುತ್ತೋ ಸೊ ಆ ಥರ ವೀಡಿಯೋಸ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.